ಯೇಸು ನಾಮದಲ್ಲಿ ಮತ್ತೊಂದು ಆವರ್ತಿ ನಾನು ವಂದಿಸುವಂತವನಾಗಿದ್ದೇನೆ. ಎಲ್ಲ ಜೋರ್ ಚಪ್ಪಾಳೆ ಬಂದಂತವ್ರಿಗೆ ಸ್ಪೆಷಲ್ ಚಪ್ಪಾಳೆ ನಮ್ಮ ಸಭೆಯವರೆಲ್ಲರೂ ಕೊಡ್ರಿ. ಯಾಕಂದ್ರೆ ಎಲ್ಲೆಲ್ಲಿದ್ದವರೆಲ್ಲರೂ ಪ್ರತಿ ದಿನ ನಮ್ಮ ಜೊತೆಯಲ್ಲಿ ಬಂದು ಪ್ರೋತ್ಸಾಹ ಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ಜೋರ್ ಚಪ್ಪಾಳೆ ಹೊಡ್ರಿ. ಎಲ್ಲರೂ ಪ್ರಯಾಸ ಪಟ್ಟು ನಿಜವಾಗ್ಲೂ ಬಹಳ ಸುಂದರವಾದ ರೀತಿಯಲ್ಲಿ ನಮ್ಮ ಕ್ರಿಸ್ಮಸ್ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿಕೊಂಡು ಈ ತರ ನಿಮ್ಗೆಲ್ಲರಿಗೂ ಆಹಾರ ಸಿದ್ಧಪಡಿಸಿ ನೋಡ್ರಿ. ಇವತ್ತು ನಮ್ಮ ಹೇಮಲಮ್ಮ ಸುವಾರ್ಥ ಮೇರಿ ಅಕ್ಕ ಇವರೆಲ್ಲ ಏನ್ ಮಾಡಿದ್ದಾರೆ, ಕಷ್ಟಪಟ್ಟು ನಿಮಗಾಗಿ ಆಹಾರವನ್ನು ಸಿದ್ಧಪಡಿಸಿದ್ದಾರೆ. ಅದೇ ತರ ಪ್ರತಿ ದಿನ ಕೂಡ ನಮಗೆ ಆಹಾರವನ್ನು ಸಿದ್ಧಪಡಿಸಿಕೊಂಡು ನಮ್ಮ ಸಭೆಯವರು ಬಂದಿದ್ದಾರೆ. ಅವರೆಲ್ಲರನ್ನ ದೇವರು ಹೇರಳವಾಗಿ ಆಶೀರ್ವಾದ ಮಾಡಿ. ಜೋರ್ ಚಪ್ಪಾಳೆ ಎಲ್ಲರಿಗೂ. ವೆರಿ ಗುಡ್. ಓಕೆ, ಓಕೆ, ರೈಟ್. ಎಲ್ಲ ಓಕೆನಾ? ಮುಗೀತಾ ನಿಮ್ ಮೀಟಿಂಗ್ಸ್ ಎಲ್ಲ ಮುಗೀತಾ? ಎಲ್ಲ ಈ ಕಡೆ ಗಮನ ಕೊಡ್ತೀರಾ? ಒಂದ್ 5 ನಿಮಿಷ ಗಮನ ಕೊಡ್ರಿ. ನಾವ್ ಇವತ್ತು ಏನಕ್ಕೆ ಸೇರಿದ್ದೇವೆ? ನಾವೆಲ್ಲರಲ್ಲಿ ಏನಕ್ಕೆ ಸೇರಿದ್ದೇವೆ? ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲು. ಓಕೆ, ಹಿಂದ್ಗಡೆ ಇದ್ದವ್ರು ಕೇಳಿಸುತ್ತಾ? ಕೇಳಿಸುತ್ತಾ ನಿಂಗಪ್ಪಣ? ಓಕೆ, ಸರಿ. ದಯಮಾಡಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದು 5 ನಿಮಿಷ ಯವನಸ್ಥ ಮಕ್ಕಳೆಲ್ಲ ಗಮನ ಕೊಡ್ಬೇಕು. ಡಿಸ್ಟರ್ಬ್ ಮಾಡಬಾರ್ದು ಯಾರು, ಸರಿನಾ? ಎಲ್ಲರೂ ಒಂದು 5 ನಿಮಿಷ ಗಮನ ಕೊಡ್ರಿ. ಒಂದು 5 ನಿಮಿಷ ನೀವು ಗಮನ ಕೊಟ್ರೆ ಖಂಡಿತವಾಗ್ಲು ನೀವು ಇವತ್ತು ನಿಮ್ಮ ಜೀವಿತ ಬದಲಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗ್ಲು. ಯಾಕೆ ಗೊತ್ತಾ? ಇವತ್ತು ವಾಕ್ಯ ನಿಮ್ಮ ಸಂಗಡ ಬಂದಿದೆ. ನಿಮ್ಮ ಸ್ಥಳಕ್ಕೆ ಏನು ಬಂದಿದೆ? ವಾಕ್ಯ ಬಂದಿದೆ. ಆ ವಾಕ್ಯ ಎಂಬಾತನು ನರಾವತಾರ ಎತ್ತಿ ಏನ್ ಮಾಡಿದ್ರಂತ ಈ ಲೋಕದಲ್ಲಿ ಇಳಿದು ಬಂದರು. ಆತನೇ ಯಾರಾಗಿದ್ದಾರೆ? ಯೇಸು. ಹಲ್ಲೆಲೂಯಾ. ಸೊ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯವರ ಜನನದ ದಿನವನ್ನ ಆಚರಣೆ ಮಾಡುವುದೇ ಕ್ರಿಸ್ಮಸ್. ಯಾಕೆ ನಾವು ಕ್ರಿಸ್ಮಸ್ ಮಾಡಬೇಕು? ಇಡೀ ಪ್ರಪಂಚ ಏನ್ ಮಾಡ್ತದೆ, ಅವರದೇ ಆದಂತ ಕುಲದ ಹಬ್ಬಗಳಿದೆ, ಅವರ ಮನೆ ಹಬ್ಬಗಳಿದಾವೆ, ಜಾತಿ ಹಬ್ಬಗಳಿದೆ, ಪಂಗಡದ ಹಬ್ಬಗಳಿದಾವೆ, ಅವರವರ ಹೆಸರಿನ ಹಬ್ಬಗಳಿದಾವೆ. ಆದ್ರೆ ಇಡೀ ಪ್ರಪಂಚ ಸೆಲೆಬ್ರೇಟ್ ಮಾಡುವಂತ ಎಲ್ಲ ಜಾತಿ ಕುಲ ಭೇದ ಭಾವ ಇಲ್ಲದೆ, ಎಲ್ಲ ದೇಶ ಭೇದ ಭಾವ ಇಲ್ಲದೆ, ರಾಜ್ಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡುವಂತ ಒಂದೇ ಒಂದು ಹಬ್ಬ ಪ್ರಪಂಚದಲ್ಲಿ ಯಾವುದು? ಎಲ್ಲ ಜೋರಾಗಿ ಹೇಳೋಣ. ಪ್ರೈಸ್ ಗಾಡ್. ಕ್ರಿಸ್ಮಸ್. ಓಕೆ, ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆಲ್ಲರಿಗೂ ಶುಭ ಸಂದೇಶವನ್ನು ನಾವು ತಂದಿದ್ದೇವೆ. ಏನ್ ತಂದಿದ್ದೇವೆ? ಶುಭ ಸಂದೇಶ, ಗುಡ್ ನ್ಯೂಸ್. ಏನಪ್ಪ ಶುಭ ಸಂದೇಶ? 1 ಕೋಟಿ ಲಾಟ್ರಿ ಹೊಡಿತು ಅನ್ನೋದು ಶುಭ ಸಂದೇಶ ತಾನೆ? ಹೌದು, ಗುಡ್ ನ್ಯೂಸ್ ಅದು. ನಮಗೆ ಅಪಾಯಿಂಟ್ಮೆಂಟ್ ಆಯ್ತು ಅಂತ ಅನ್ನೋದು ಸಂತೋಷ ತಾನೆ? ಹೌದು, ಸಂತೋಷನೇ. ಈ ತರ ನಮ್ಗೆ ಇನ್ಕ್ರಿಮೆಂಟ್ ಆಯ್ತು ಒಂದೇ ಸತಿ, ಬ್ರದರ್ ನಿಮಗೆ 5,000 ರೂಪಾಯಿ ತಿಂಗಳಿಂದ ಜಾಸ್ತಿ ಕೊಡ್ತಾ ಇದೀವಿ ಅಂತ ನಿಮ್ಮ ಮ್ಯಾನೇಜರ್ ಅಂದ್ರೆ ಎಷ್ಟು ಖುಷಿ ಆಗುತ್ತೆ, ಸಂತೋಷನಾ? ಇದೆಲ್ಲ ಶುಭ ಸುದ್ದಿಗಳು. ನಮಗೆ ಇದೆಲ್ಲ ಏನಿದು? ಶುಭ ಸುದ್ದಿಗಳು, ಒಳ್ಳೆ ವಿಷಯಗಳು, ನಮಗೆ ಖುಷಿ ಪಡಿಸುವಂತ, ನಮ್ಮನ್ನು ಆನಂದಗೊಳಿಸುವಂತ, ನಮಗೆ ಸಂತೋಷವಾಗುವಂತ ವಿಷಯಗಳು. ಸೊ ಇವತ್ತು ನಾನು ಕೂಡ ನಿಮ್ಮ ಮಧ್ಯದಲ್ಲಿ ಒಂದು ಶುಭ ಸಂದೇಶವನ್ನು ತಗೊಂಡ್ಬಂದಿದ್ದೇನೆ. ಹಲ್ಲೆಲೂಯಾ. ಸೊ ಇವತ್ತು ನಿಮ್ಮೆಲ್ಲರಿಗೂ ಸಂತೋಷ ಆಗುವಂತ ಮತ್ತು ನಿಮಗೆ ಒಳಿತಾಗುವಂತ, ನಿಮಗೆ ಮೇಲಾಗುವಂತ, ನಿಮ್ಮ ಜೀವಿತಕ್ಕೆ ಉಪಯೋಗವಾಗುವಂತ ಒಂದು ಶುಭ ಸಂದೇಶವನ್ನ ನಾನು ನಿಮ್ಮ ಮಧ್ಯದಲ್ಲಿ ತಗೊಂಡ್ಬಂದಿದ್ದೇನೆ. ಬ್ರದರ್ಸ್ ದಯಮಾಡಿ 1 ನಿಮಿಷ ಈ ಕಡೆ ನೋಡ್ರಿ. ದಯಮಾಡಿ ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷಕರವಾದ ಸಂಗತಿ. ನೀವಿಲ್ಲಿ ಬಂದಿರೋದು ಏನ್ ಸಂತೋಷ? ಬಹಳ ಸಂತೋಷ. ಆದ್ರೆ ನೀವಿಲ್ಲಿ ಬಂದ್ಬಿಟ್ಟು ನಿಮ್ ಪಾಡಿಗೆ ನೀವು ನಿಮ್ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ನೀವು ಬಂದು ವೇಸ್ಟ್. ಪಕ್ಕದಲ್ಲಿ ಇದ್ದಾರೆ ಹೇಳ್ರಿ, ನೀವು ಬಂದು ವೇಸ್ಟ್ ಮಾತಾಡಿದ್ರೆ. ಆದ್ರೆ ಕೇಳಿಸ್ಕೊಂಡ್ರೆ, ಈ ಕಡೆ ನೋಡ್ರಿ, ವಾಕ್ಯ ಕೇಳಿಸ್ಕೊಂಡ್ರೆ ಲಾಭ. ಸೊ ದಯಮಾಡಿ ಬ್ರದರ್ಸ್, ಸಿಸ್ಟರ್ಸ್,
ಅಕ್ಕ, ಅಮ್ಮ, ಅಣ್ಣ, ತಂಗಿ, ಮಕ್ಕಳು ಎಲ್ಲರೂ ಒಂದ್ 5 ನಿಮಿಷ ನೀವೇನ್ ಮಾಡ್ಬೇಕು, ನಿಶಬ್ದವಾಗಿ ಯಾವ್ದಕ್ಕೆ ಗಮನ ಕೊಡ್ರಿ, ವಾಕ್ಯಕ್ಕೂ ಗಮನ ಕೊಡ್ರಿ. ನಿಜವಾಗ್ಲೂ ನೀವು ಬಂದಿರೋದಕ್ಕೆ ಸಾರ್ಥಕ ಆಗುತ್ತೆ. ಇಲ್ಲಿ ಕೂತಿರೋದಕ್ಕೆ ಒಂದು ಆಶೀರ್ವಾದ ನಿಮಗೆ ಸಿಗ್ತದೆ ಪ್ರಿಯರೇ. ದಯಮಾಡಿ ಯಾರು ಮಾತಾಡ್ಬಾರ್ದು. ಒಂದು 5 ನಿಮಿಷ ನನ್ನ ಕಡೆ ನೀವು ಗಮನ ಕೊಡ್ಬೇಕು. ಓಕೆನಾ ಸರ್? ಸೊ ಆ ಶುಭ ಸುದ್ದಿ ಏನಪ್ಪಾ ಅಂತ ನಾವು ನೋಡುವಾಗ, ನೀವು ನೋಡ್ರಿ, ಇಡೀ ಪ್ರಪಂಚವನ್ನು ನೀವು ಗಮನಿಸುವಾಗ, ಗಿಡ, ಮರ, ಕುರಿ, ದನ, ಹಸು ಮತ್ತು ಎಲ್ಲ ಪ್ರಾಣಿ, ಪಶು, ಪಕ್ಷಿಗಳು, ಇಡೀ ಸೃಷ್ಟಿಯನ್ನು ನೋಡ್ಬೇಕಾದ್ರೆ ಇದೆಲ್ಲದಕ್ಕೂ ಒಬ್ಬ ಸೃಷ್ಟಿಕರ್ತ ಇದಾರಲ್ವಾ? ಇದಾರ ಅಮ್ಮ? ಸೃಷ್ಟಿಕರ್ತ ಇದಾರ? ಯಾರೋ ಒಬ್ರು ಸೃಷ್ಟಿ ಮಾಡಿರ್ಬೇಕಲ್ವಾ? ಇದು ನೀವು ಸ್ವೆಟರ್ ನೋಡ್ಬೇಕಾದ್ರೆ ಇದು ಯಾರು ಸೃಷ್ಟಿ ಮಾಡದೆ ಬಂದ್ಬಿಡ್ತಾ? ಇಲ್ಲ. ಪ್ಯಾಂಟ್ ಶರ್ಟ್ ಎಲ್ಲ ಯಾರು ಸೃಷ್ಟಿ ಮಾಡದೆ ಬಂದ್ಬಿಡ್ತಾ? ಚೇರ್ ಎಲ್ಲ ಸೃಷ್ಟಿ ಮಾಡದೆ ಬಂತ? ನಿಮ್ಮ ಹತ್ರ ಮೊಬೈಲ್, ವಾಚ್, ಇದಕ್ಕೆ ಯಾರೋ ಒಬ್ರು ಏನಿದ್ದಾರೆ, ಸೃಷ್ಟಿ ಮಾಡಿದಂತ ವ್ಯಕ್ತಿ ಇದ್ದಾರೆ. ಹಾಗಾದ್ರೆ ನಿಮ್ಮನ್ನು ನೋಡ್ಕೊಳ್ರಿ, ನಿಮ್ಮನ್ನು ನೀವು ನೋಡ್ಕೊಳ್ಳೋದಾದ್ರೆ ನಿಮ್ಮನ್ನು ಕೂಡ ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಇದಾರಲ್ಲ. ಇಡೀ ಪ್ರಪಂಚವನ್ನು ನೋಡುವಾಗ, ಸೃಷ್ಟಿ ನೋಡುವಾಗ ಇದಕ್ಕೆ ಒಬ್ಬ ಕಾರಣಕರ್ತರಿದ್ದಾರಲ್ವಾ? ಅದು ಯಾರು ಅಂತ ನಾವು ನೋಡುವಾಗ ಆತನೇ ಯೆಹೋವ ದೇವರು. ಯಾರು? ಯೆಹೋವ ದೇವರು ಏನ್ ಮಾಡಿದ್ರಂತೆ, ಮನುಷ್ಯರನ್ನ ಪ್ರೀತಿ ಮಾಡಿ ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ಅವರು ಸೃಷ್ಟಿ ಮಾಡಿದ್ರು. ಯಾರ ಸ್ವರೂಪದಲ್ಲಿ? ಅವರ ಸ್ವರೂಪನೇ ನಾವು. ನಮ್ಮ ಹಾಗೆನೆ ದೇವರ ಕಣ್ಣುಂಟು, ದೇವರು ನೋಡ್ತಾರೆ. ಆತನು ಮೂಗುಂಟು, ಶ್ವಾಸ ಮಾಡ್ತಾರೆ. ಆತನು ಬಾಯುಂಟು, ಮಾತಾಡ್ತಾರೆ. ಕಿವಿ ಉಂಟು, ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂತಾರೆ. ಕೈ ಉಂಟು, ಆತನು ಕೆಲಸ ಮಾಡುವ ದೇವರು. ಕಾಲುಂಟು, ಆತನು ಹೋಗುವ ದೇವರು. ಆತನು ಸರ್ವವ್ಯಾಪಿಯಾಗಿ ಒಂದೇ ಕ್ಷಣದಲ್ಲಿ ಎಲ್ಲಾ ಕಡೆ ಇರುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಆಮೇಲೆ ಆತನು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತರು ಆಗಿದ್ದಾರೆ. ಅವ್ರೇನ್ ಮಾಡಿದ್ರಂತೆ, ಮನುಷ್ಯರನ್ನ ಪ್ರೀತಿ ಮಾಡಿ ಅವನನ್ನ ಸೃಷ್ಟಿ ಮಾಡಿದ್ರು. ಯಾರನ್ನ ಸೃಷ್ಟಿ ಮಾಡಿದ್ರು? ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ರೆಡ್ ಯಾರಪ್ಪ ಇದು? ರೆಡ್ ಟಿ ಶರ್ಟ್ ಬಾಪುಟ, ಇಲ್ಲಿ ಬಾ, ಇದು ಬಾ. ಓಕೆ, ಬಾ, ಇಲ್ಲಿ ಹಿಡ್ಕೊ ಬಾ. ನಿಂತ್ಕೋಬೇಕು. ಎಲ್ಲಂತೂ ಕಾಣಿಸ್ತಾ ಇದೆಯಾ? ಹಾರ್ಟ್ ಏನಕ್ಕೆ ನೀವು ಸೂಚನೆ? ಮಕ್ಕಳೆಲ್ಲ ಕೇಳಿಸ್ಕೊಂಡಿದ್ದೀರಲ್ವಾ? ವೆರಿ ಗುಡ್. ಹಾರ್ಟ್ ಏನಕ್ಕೆ ಸೂಚನೆ? ಪ್ರೀತಿಗೆ ಸೂಚನೆ ಆಗಿದೆ. ದೇವರು ಮನುಷ್ಯರನ್ನ ಯಾಕೆ ಸೃಷ್ಟಿ ಮಾಡಿದ್ರು? ಪ್ರೀತಿ ಮಾಡಿದ್ರಿಂದ. ದೇವರು ಮನುಷ್ಯರನ್ನ ಪ್ರೀತಿ ಮಾಡಿ ಅವರನ್ನ ಸುಂದರವಾದ ರೀತಿಯಲ್ಲಿ ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದ್ರು. ಯಾಕಾಗಿ? ತನ್ನ ಜೊತೆ ಅನ್ಯೋನ್ಯವಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ತನ್ನನ್ನು ಪ್ರೀತಿ ಮಾಡೋದಕ್ಕೋಸ್ಕರ, ತಾನು ಮನುಷ್ಯರೊಂದಿಗೆ ಒಂದು ಒಡನಾಟ ಇಟ್ಕೊಳ್ಳೋದಕ್ಕೋಸ್ಕರ, ಅವರನ್ನು ನಾನು ಹೇಗಾದ್ರೂ ನಾನು ಪ್ರೀತಿ ಮಾಡಬೇಕು, ನನ್ನೊಂದಿಗೆ ಅವ್ರು ನನ್ನನ್ನ ಆರಾಧನೆ ಮಾಡಬೇಕು, ನನ್ನೊಂದಿಗೆ ಇರಬೇಕು ನನ್ನ ಜನರು ಎಂಬುದಾಗಿ ಅವರು ಪ್ರೀತಿ ಮಾಡಿದ್ರು. ಆದ್ರೆ ಏನಾಯ್ತಂತೆ? ಏನಾಯ್ತು? ಜಾನ್ಸನ್ ಬಾ. ಜಾನ್ಸನ್ ತುಂಬಾ ತಿಟ್ಲೇ ಬಿಟ್ಟಿದ್ದಾರೆ. ತುಂಬಾ ಗುಡ್ ಬೈ ಇದ್ದ, ಆದ್ರೆ ಈಗ ಗುಡ್ ಬೈ ಆಗಿದ್ದಾರೆ. ವೆರಿ ಗುಡ್. ಜಾನ್ಸನ್ ಇಟ್ಕೊಪುಟ. ಜಾನ್ಸನ್ ನನ್ಗೆ ಬಹಳ ಇಷ್ಟ. ಜಾನ್ಸನ್ ನೆನ್ಪಿದ್ಯಾ? ನಾವು ಪ್ರೇಯರ್ ಮಾಡ್ಬೇಕಾದ್ರೆ ಫಸ್ಟ್ ಓಡೋಡ್ ಬರ್ತಿದ್ದ, ಇನ್ಶರ್ಟ್ ಮಾಡ್ಕೊಂಡು, ಶರ್ಟ್ ಎಲ್ಲ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು. ಯಾಕ ಮೇರಿ ಅಕ್ಕ, ನಿಮ್ ಮನೇಲಿ ಪ್ರೇಯರ್ ನಡೆಸ್ಬೇಕಾದ್ರೆ ಜಾನ್ಸನ್ ಫಸ್ಟ್ ಓಡೋಡ್ ಬರ್ತಾ ಇದ್ದಿದ್ದು. ವೆರಿ ಗುಡ್ ಜಾನ್ಸನ್. ಓಕೆ, ಸೊ ಇದೇನಿದು? ಏನ್ ಚಿಹ್ನೆ ಇದು? ಭಾಗಾಕಾರ ಅಂತೇಳಿ ನಾವು ಓದ್ತೀವಲ್ವಾ? ವಿಭಾಗ ಮಾಡೋದು, ಬ್ರೇಕ್ ಮಾಡೋದು, ವಿಭಜನೆ ಮಾಡುವಂತದ್ದು, ಸರಿನಾ ಸರ್? ಆದ್ರೆ ಯಾವಾಗ ದೇವರು ಮನುಷ್ಯನನ್ನ ಪ್ರೀತಿ ಮಾಡಿ ಸೃಷ್ಟಿ ಮಾಡಿದಾಗ ಮನುಷ್ಯ ಏನ್ ಮಾಡ್ದ? ದೇವರಿಗೆ ವಿರೋಧವಾಗಿ ಪಾಪ ಮಾಡ್ದ. ದೇವರ ವಿರೋಧವಾಗಿ ಅವಿಧೇಯನಾದ, ಮಾಡಬಾರದೆಂಬುದಾಗಿ ಹೇಳಿದಂತ ಕಾರ್ಯಗಳನ್ನ ಮಾಡ್ದ. ನಿಮಗೂ ಅಷ್ಟೇ. ಹೋಗ್ಬೇಡ ಅಂತಂದ್ರೆ ಹೋಗ್ತೀರಾ, ಮುಟ್ಬೇಡ ಅಂದ್ರೆ ಮುಟ್ತೀರಾ. ನೋಡ್ಬೇಡ, ಆ ಕಡೆ ನೋಡ್ಬೇಡ್ರಿ, ನೋಡ್ರಿ ಆ ಕಡೆ ನೋಡ್ತೀರಾ. ಅದು ಅಲ್ಲಿ ಆ ಬಾಕ್ಸ್ ಅಲ್ಲಿ ಅದು ಮಾತ್ರ ಮುಟ್ಬೇಡ, ಇನ್ನೆಲ್ಲ ಮುಟ್ಟು ಅಂತಂದ್ರೆ ಅದೇ ಮುಟ್ತೀವಿ ನಾವು, ಅಲ್ಲ? ಹೌದಲ್ಲ? ಅದು ನಮ್ಮ ಗುಣ, ಏನ್ ಮಾಡಕ್ಕಾಗಲ್ಲ. ಸರಿ, ಅವಾಗ ಆದಮ್ ಅವಳು ದೇವರು ಸೃಷ್ಟಿ ಮಾಡಿದಾಗ ಅವರು ಕೂಡ ಏನ್ ಮಾಡಿದ್ರು? ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ರು. ಪಾಪ ಅಂದ್ರೆ ಏನು? ತಪ್ಪು, ಮಾಡಬಾರದ ಕಾರ್ಯಗಳನ್ನ ಮಾಡುವಂಥದ್ದು. ಕುಡಿಯೋದು ಪಾಪ,
ಬೀಡಿ ಸಿಗರೇಟ್ ಸೇದೋದು ಪಾಪ, ಪಾನ್ ಪರ ಬಿಡಸೋದು ಪಾಪ, ಆಮೇಲೆ ಕೈ ಸುಳ್ಳು ಹೇಳೋದು ಪಾಪ, ಮೋಸ ಮಾಡೋದು ಪಾಪ, ಇತರರನ್ನ ಕೆಟ್ಟ ಕೆಟ್ಟ ವಾರ್ತೆಗಳಿಂದ ಬೈಯೋದು ಪಾಪ, ಕೆಟ್ಟ ಪದಗಳಿಂದ ಉಪಯೋಗಿಸೋದು ಪಾಪ, ಇತರರ ಮೇಲೆ ಕೋಪ ಮಾಡ್ಕೊಳ್ಳೋದು ಪಾಪ, ಇನ್ನು ಹೇಳ್ರಿ ನೀವೇ, ಕಳ್ತನ ಮಾಡೋದು ಪಾಪ, ಹೌದಲ್ವಾ? ಇತರರ ಮೇಲೆ ಕೆಟ್ಟದಾಗಿ ಯೋಚನೆ ಮಾಡೋದು ಪಾಪ. ಪ್ರತಿಯೊಂದು ಪಾಪಗಳನ್ನು ನಾವು ಮಾಡಿ ಯಾರಿಂದ ದೂರವಾಗಿದ್ದೇವೆ ನಾವು? ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಬೇಕಾಗಿದ್ದ ನಾವು ದೇವರಿಂದ ಏನಾದವು? ನಮ್ಮ ಪಾಪಗಳಿಂದ ದೂರ ಆದೆವು. ಬ್ರದರ್ ಕೇಳಿಸ್ಕೊಳ್ಳಿ, ದೇವರಿಂದ ದೂರವಾದೆವು ನಮ್ಮ ಅವಿಧೇಯತೆಯಿಂದ, ನಮ್ಮ ಪಾಪಗಳಿಂದ, ನಮ್ಮ ಒಂದು ವಿರೋಧದ ಕಾರ್ಯಗಳಿಂದ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಸರಿ, ಮನುಷ್ಯ ಹಾಳಾಗಿ ಹೋಗ್ಲಿಂದ ಬಿಟ್ಬಿಟ್ರ? ಇಲ್ಲ. ಅದಕ್ಕೆ ಯೇಸಪ್ಪ ಏನ್ ಮಾಡಿದ್ರಂತೆ? ದೇವ್ರ ಏನ್ ಮಾಡಿದಂತೆ? ಒಂದು ಯೋಜನೆ ಮಾಡಿದ್ರು. ಆ ಯೋಜನೆಯೇ ಕ್ರಿಸ್ಮಸ್. ಹಲ್ಲೆಲೂಯಾ. ಏನಪ್ಪ ಯೋಜನೆ? ಶಿವಲತಾ ಬಾ, ಎದ್ದು ಬಾ. ಹಿಡ್ಕೊ. ಆ ಯೋಜನೆ ಏನಾಗಿದೆ? ಯೋಜನೆ ಏನಾಗಿದೆ? ಯೇಸುವೆ ಆ ಯೋಜನೆ, ಯೇಸುವೆ ಆ ನಿಷ್ಕರ್ಷೆ. ಏನು? ದೇವರ ಮನುಷ್ಯನ ಪ್ರೀತಿ ಮಾಡಿ ಉಂಟು ಮಾಡಿದ ಮೇಲೆ ಅವನು ಪಾಪ ಮಾಡಿ ದೇವರಿಂದ ದೂರ ಆದಾಗ ಅವನನ್ನು ಹೇಗಾದರೂ ದೇವರೊಂದಿಗೆ ಮತ್ತೆ ಸೇರಿಸಬೇಕೆಂಬ ಆಲೋಚನೆ, ದೇವರೊಂದಿಗೆ ಹೇಗಾದ್ರೂ ಮತ್ತೆ ಅನ್ಯೋನ್ಯವಾಗಿರಿಸಬೇಕೆಂಬ ಆಲೋಚನೆಯಲ್ಲಿ ದೇವರಿಂದ ದೂರ ಆಗಿದಂತ ಮನುಷ್ಯನನ್ನ ದೇವರ ಬಳಿಗೆ ಸೇರಿಸೋದಕ್ಕೋಸ್ಕರ ದೇವ್ರು ಯಾರನ್ನು ಕಳಿಸ್ಕೊಟ್ರು? ಯೇಸು ಸ್ವಾಮಿನ ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ರು. ಅದೇನೇ ನಾವು ಈಗ ಸೆಲೆಬ್ರೇಟ್ ಮಾಡ್ತಿರೋದು, ಕ್ರಿಸ್ಮಸ್. ಕೇಳಿಸ್ಕೊತಾ ಇದ್ದೀರಾ? ಹ್ಯಾಪಿ ಕ್ರಿಸ್ಮಸ್. ಎಲ್ಲ ಆ ಕಡೆ ಗಮನ ಇರುವಂತವ್ರು ಹ್ಯಾಪಿ ಕ್ರಿಸ್ಮಸ್ ನೋಡ್ರಿ. ಅವರೆಲ್ಲ ಗಮನ ಬೇರೆ ಕಡೆ ಇದೆ ಅಂತ ಅರ್ಥ. ಓಕೆ, ನೋ ಪ್ರಾಬ್ಲಮ್. ಸರಿ, ನಿದ್ದೆ ಮಾಡೋರೆಲ್ಲ ಹ್ಯಾಪಿ ಕ್ರಿಸ್ಮಸ್. ಅವರೆಲ್ಲ ನಿದ್ದೆ ಮಾಡ್ತಿದ್ರ? ನಿದ್ದೆ ಮಾಡಲಿ. ಸೊ ಯೇಸು ಸ್ವಾಮಿ ಏನ್ ಮಾಡಿದ್ರು? ದೇವರನ್ನ ದೂರ ಆದಂತ ವ್ಯಕ್ತಿಯನ್ನ, ಮನುಷ್ಯರನ್ನ ದೇವರ ಬಳಿಗೆ ಸೇರಿಸೋದಕ್ಕೋಸ್ಕರ ಆ ಶಿಲುವೆ ಮೇಲೆ ಏನ್ ಮಾಡಿದ್ರು? ತನ್ನ ಪ್ರಾಣವನ್ನೇ ಕೊಟ್ಟು ಸತ್ತು 3ನೇ ದಿನ ಎದ್ದು ಬಂದರು. ಪ್ರಿಯರೇ, ಬರೀ ಆತನ ಸ್ವಾಮಿ ಪಾಪ ಮಾಡಿ ಪ್ರಾಣ ಕೊಟ್ರ? ಇಲ್ಲ ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿದ್ರ? ಇಲ್ಲ, ನೀನು ನಾನು ಮಾಡಿದಂತ ಪಾಪಗಳ ಸಲುವಾಗಿ ಆತನ ಶಿಲುವೆ ಮೇಲೆ ಏನ್ ಮಾಡಿದ್ರು? ತನ್ನ ಪ್ರಾಣವನ್ನೇ ಕೊಟ್ರು. ಪ್ರೀತಿ ದೇವ ಮಗುವೇ, ಹಲ್ಲೆಲೂಯಾ. ಅದು ಬರೀ ಪ್ರಾಣ ಆತ ಸುಮ್ಮನೆ ಕೊಟ್ರ? ಕೈ ಕಾಲಿಗೆಲ್ಲ ಮೊಳೆನ ಒಡಿಸ್ಕೊಂಡ್ರು, ಚಡಿಯಿಂದ ಒಡಿಸ್ಕೊಂಡ್ರು, ಮುಳ್ಳಿನ ಕಿರೀಟ ಇಡ್ಸ್ಕೊಂಡ್ರು. ಈ ತರ ಅನೇಕ ಭಯಂಕರವಾದಂತ ಶಿಕ್ಷೆಗೆ ಅವರು ಒಳಗಾಗಿ ಏನ್ ಮಾಡಿದ್ರಂತೆ? ಶಿಲುವೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟು ಸತ್ತೋಗ್ಬಿಟ್ರ? ಇಲ್ಲ, ಆತ ನಿಜವಾದ ದೇವರಾಗಿದ್ರಿಂದ ಆತನ ಸತ್ತು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದರು. ನನ್ನ ಯೇಸು, ಹೇಳ್ರಿ, ನನ್ನ ಯೇಸು ಸತ್ತು ಹೋಗ್ಲಿಲ್ಲ, ಜೀವಂತವಾಗಿದ್ದಾರೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ನಾವೇನ್ ಮಾಡ್ಬೇಕು? ಜಾಸ್ಮಿನ್ ಬಾ. ಕ್ವಶನ್ ಮಾರ್ಕ್. ಏನಪ್ಪ ಕ್ವಶನ್ ಮಾರ್ಕ್ ಅಂದ್ರೆ? ಕ್ವಶನ್ ಮಾರ್ಕ್ ಅಂದ್ರೆ ಅರ್ಥ ಏನು? ಏನ್ ಮಾಡ್ಬೇಕೀಗ ಅಂತ ಅರ್ಥ. ಈಗ ನಾನು ಹೇಳ್ರಿ ನೀವೆಲ್ಲ ಜನ, ಈಗ ನಾನೇನು ಮಾಡಬೇಕು? ದೇವನನ್ನ ಪ್ರೀತಿ ಮಾಡಿದ್ರು. ಎಲ್ಲರೂ ಹೇಳ್ಬೇಕು, ದೇವನನ್ನ ಪ್ರೀತಿ ಮಾಡಿದ್ರು, ಚಂದದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ್ರು. ಹೇಳ್ಬೇಕು, ಸುಂದರವಾಗಿ ಎಷ್ಟು ಚೆನ್ನಾಗಿ ನನ್ನನ್ನು ಸೃಷ್ಟಿ ಮಾಡಿದ್ರು. ಅಯ್ಯಯ್ಯೋ, ನೀವ್ ಚೆನ್ನಾಗಿಲ್ವಾ? ನೀವ್ ಹೇಳ್ಕೊಳಕ್ ಕಷ್ಟ ಪಡ್ತಾ ನಾನು ಚೆನ್ನಾಗಿ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಕೊಳ್ಳಿ. ಆದ್ರೆ ನಾನೇನ್ ಮಾಡ್ದೆ? ತಪ್ಪು ಮಾಡಿ ದೇವರಿಂದ ದೂರವಾದೆ. ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನ ನನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಡಲಿಕ್ಕಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ರು. ಯೇಸು ಸ್ವಾಮಿ ಶಿಲುಬೆ ಮೇಲೆ ನನಗಾಗಿ ಪ್ರಾಣ ಕೊಟ್ಟು 3ನೇ ದಿನ ಎದ್ದು ಬಂದರು. ಈಗ ನಾನೇನು ಮಾಡಬೇಕು?
ಏನು ಮಾಡಬೇಕು? ಆ ಯೇಸುವನ್ನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕು. ಎಸ್, ನೀವು ಮತ್ತೆ ಆ ಪ್ರೀತಿಯನ್ನು ಹೊಂದಬೇಕಾದ್ರೆ, ಮತ್ತೆ ನೀವು ದೇವರೊಂದಿಗೆ ಒಂದಾಗಬೇಕಾದ್ರೆ, ವಿಭಜನೆ ಆದಂತ ಪಾಪವನ್ನ ನೀವು ಏನ್ ಮಾಡ್ಬೇಕು? ದೇವರ ಪಾದದಲ್ಲಿ ಒಪ್ಪಿಕೊಂಡು ಆ ಯೇಸುವನ್ನ ನೀವೇನ್ ಮಾಡ್ಬೇಕು? ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೆ ಯೇಸಪ್ಪ ಏನ್ ಮಾಡ್ತಾರಂತೆ? ನಿನಗೂ ದೇವರಿಗೂ ಮಧ್ಯದಲ್ಲಿ ಒಂದು ಸೇತುವೆ ಉಪಾದಿಯಲ್ಲಿ ನಿಲ್ತಾರೆ. ನೀವು ಯೇಸು ಸ್ವಾಮಿ ಮುಖಾಂತರ ಯಾರ ಬಳಿಗೆ ಹೋಗ್ಬೋದು? ದೇವರ ಬಳಿಗೆ ಹೋಗಬಹುದು. ನಾನೇನು ಮಾಡಬೇಕೆಂಬ ಪ್ರಶ್ನೆಗೆ ಉತ್ತರನೇ ಯೇಸುವನ್ನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವುದು. ಅದಕ್ಕೆ ಸ್ವಾಮಿ ವಾಕ್ಯ ಹೇಳ್ತಾ ಇದೆ, ಈಗೋ ಬಾಗಿಲಲ್ಲಿ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದ್ರೆ ಅವನ ಹೃದಯ ನಾನು ಬರುವೆನು. ಬಾಗಿಲಿನ ಅರ್ಥ ಏನು? ಹೃದಯದ ಬಾಗಿಲು. ನಾವು ಬಾಗಿಲು ತೆರೆದು ಎಸಪ್ಪ ನನ್ನ ಹೃದಯದಲ್ಲಿ ಬಾ ಸ್ವಾಮಿ ಅಂತ ಕರೀಬೇಕು. ಅವಾಗ ಎಸಪ್ಪ ನಮ್ಮ ಹೃದಯದಲ್ಲಿ ಬರ್ತಾರೆ. ಆವಾಗ ನನಗೂ ನಾವು ದೇವ್ರಿಗೆ ಏನಾಗ್ತದೆ? ಮತ್ತೆ ಒಂದಾಗ್ಬಿಡ್ತೀವಿ. ನಾವು ದೇವರು, ನೀವು ದೇವ್ರ ಮಕ್ಕಳಾಗ್ತೀವಿ. ಯೋಹಾನ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನ ಅಂಗೀಕರಿಸಿದ್ದಾರೋ, ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವ್ರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟರು. ಬ್ರದರ್, ದೇವರ ಮಕ್ಕಳಾಗುವಂತ ಅಧಿಕಾರ ಯಾವ ನಾಮದಲ್ಲಿ ಸಿಗುತ್ತೆ ನಿಮಗೆ? ಯೇಸು ನಾಮದಲ್ಲಿ ಮಾತ್ರವೇ ಸಿಗಲಿಕ್ಕೆ ಸಾಧ್ಯ. ಪ್ರೀತಿ ದೇವ ಮಗುವೆ, ನಿಮ್ಮ ಹೃದಯದಲ್ಲಿ ಸ್ವಾಮಿ ಸ್ವೀಕಾರ ಮಾಡ್ಕೊಳ್ತೀರಾ? ನಿಮ್ಮ ಹೃದಯದಲ್ಲಿ ಸ್ವಾಮಿ ಸ್ವೀಕಾರ ಮಾಡ್ಕೊಳ್ತೀರಾ? ಪ್ರಶ್ನೆ ಮಾಡ್ಕೊಳ್ಳಿ ನೀವು. ಏಸಪ್ಪ ನಿಮ್ಮ ಹೃದಯದಲ್ಲಿ ಬರಬೇಕು ಅಂತ ಆಶೆ ಇದೆಯಾ? ಎಲ್ಲರ ಕಣ್ಣುಗಳು ಮುಚ್ಚಿ ಒಂದು ನಿಮಿಷ. ಈ ಪ್ರಶ್ನೆಗೆ ಉತ್ತರ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಹೇಳ್ತೀವಿ, ಯೇಸು ಸ್ವಾಮಿ, ನಾನು ನಿನ್ನನ್ನು ನಿಜವಾದ ದೇವರೆಂದು ನಂಬುತ್ತಿದ್ದೇನೆ. ನನಗಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಸತ್ತು 3ನೇ ದಿನ ಎದ್ದಿದ್ದೀರಿ. ನಾನು ನಂಬುತ್ತೇನೆ. ಯೇಸಪ್ಪ, ನಾನು ಪಾಪಿ. ನನ್ನ ಪಾಪವನ್ನು ಕ್ಷಮಿಸು, ನಮ್ಮನ್ನು ಶುದ್ಧಿಪಡಿಸು, ನನ್ನನ್ನು ನಿನ್ನ ಮಗುವಾಗಿ ಸ್ವೀಕರಿಸು. ಯೇಸು ನಾಮದಲ್ಲಿ ನನ್ನನ್ನು ತಂದೆಯ ದೇವರೊಂದಿಗೆ ಒಂದಾಗಿ ಮಾಡು ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.